ಶನಿವಾರ ಕಣಪ್ಪ, ಶನಿವಾರ 8 ಗಂಟೆಲಿ ಊಟ ತಗೊಂಡು ಹೋಯ್ತೀನಿ, ಟ್ಯೂಷನ್ಗೆ ಹೋಯ್ತೀನಿ ಅಂತ ಹೋಯ್ತು. ಸ್ಕೂಲ್ ಮೇಲ್ಕೋಟೆಗೆ ಹೋಯ್ತಿದ್ಲು ಅವಳು. ಅಲ್ಲಿಗೆ ಹೋದ್ಮೇಲೆ 12 ಗಂಟೆ ಅದಕ್ಕೆ ಇಲ್ಲ ಅವಳು. 12 ಗಂಟೆಗೆ ನಮ್ಮ ಮಗ ಫೋನ್ ಹಾಕವನೆ. ಅಲ್ಲಿ ಫೋನ್ ಎತ್ತಿಲ್ಲ ಇವಳು. ಆಗ ಇವನು ನಮ್ಮ ಮಗ 3-4 ಸತಿ ಹಾಕದ ಎತ್ತಿಲ್ಲ. ಆಮೇಲೆ ನಮ್ಮ ಮಗನೇ ಹೋಗೋನೆ, ಸಿಕ್ಕಿಲ್ಲ ಅವಳು. ಇಲ್ಲಿ ಮನೇಲಿ ಏನು ಜಗಳ ಜುಟಿ ಏನಿಲ್ಲ, ಚೆನ್ನಾಗೇ ಹೋದ್ಲು. ಅವ್ರ ಅಪ್ಪನ ಗಾಡಿ ತಗೊಂಡು ಈಗ ಮಿಸ್ ಆಯ್ತದೆ ಇದು ಗಾಡಿ, ನನಗೇನೋ ಮೀಟಿಂಗ್ ಅದಲ್ಲಿ ಅಲ್ಲಿ ಹೋಯ್ತೀನಿ ನಾನು, ಬೇಡ ನೀವು ಬರಬೇಡಿ ಅಂದ್ಬಿಟ್ಟು ಅವ್ರ ಯಜಮಾನ್ರಿಗೆ ಹೇಳ್ಬಿಟ್ಟು ಹೋದ್ಲು ಗಾಡಿ ತಗೊಂಡು. ಅಲ್ಲಿಂದ ಇನ್ನೇನು ಮನೇಲಿ ಏನು ಜಗಳ ಜುಟಿ ಏನೂ ಇಲ್ಲ. 12 ಗಂಟೆಗೆ ಸ್ವಿಚ್ ಆಫ್ ಆಗೋಯ್ತು ಅವಳಲ್ಲಿ. ಆಮೇಲೆ ಸಾಯಂಕಾಲದ ಹೊತ್ತಿಗೆ ತಿರ್ಗವ ನಮ್ಮ ಮಗ ಇಲ್ಲ ಕಣವ ಅಲ್ಲಿ, ಗಾಡಿ ಒಂದು ನಿಂತದೆ ಅಲ್ಲಿ, ಅವರಿಲ್ಲ ಅಲ್ಲಿ ಅಂತ ಬಂದರು. ಆಮೇಲೆ ಅವರ ಅಪ್ಪ ಹೋಗಿ ಅವ್ರಿಗೆ ಮೆಸೇಜ್ ಕೊಟ್ರಂತೆ ಗಾಡಿ ಮುಖಂಡದಿಂದ. ಅವರು ಅಲ್ಲಿ ತಿರ್ಗಿ ಅವರೇ ಹೋಗಿ ನಮ್ಮ ಮಗನ ಫೋನ್ ಹಾಕಿ ಕರೆದ್ರಂತೆ. ಆವಾಗ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಳಿಯ ಮಾವ ಇಬ್ಬರು. ಆಮೇಲೆ ಸಂಜೆ 12 ಗಂಟೆ ರಾತ್ರಿಗೆ ನಮ್ಮ ಮಗ ನಮ್ಮ ಮನೆಗೆ ಬಂದ. ಇನ್ನೇನು ಗಲಾಟೆ ಪಲಾಟೆ ಏನೂ ಇಲ್ಲ, ಅಷ್ಟೇ ಚೆನ್ನಾಗನ್ನಂಗೆ ಹೋದ್ಲು. ನನಗೆ ಮೀಟಿಂಗ್ ಅದೇ, ನಾನು ಗಾಡಿನೇ ತಗೋಯ್ತೆ. ಹಂಗೂ ನಮ್ಮ ಮಗ ಹೇಳ್ದ, ಬೇಡ ನೀನು ಟೆಂಪಕ್ಕೆ ಹೋಗ್ಬಿಡು, ಅಲ್ಲಿ ಆದರೆ ಬರ್ತಾವೆಲ್ಲ ಮಕ್ಳು ಕರ್ಕೋಕ್ಕೆ, ಆ ವ್ಯಾನ್ಗೆ ಹೋಗ್ಬಿಡು, ನೀನು ಹೋಗಬೇಡ ಇವತ್ತು, ಗಾಡಿ ಬೇಡ ಅಂತು. ಇಲ್ಲ ನನಗೆ ಗೊತ್ತಾಗ್ಬಿಡ್ತದೆ ಬರ್ತೀನಿ, ಬರಬೇಕಾದ್ರೆ ನಾನು ಅದರಲ್ಲಿ ಹೋಯ್ತೀನಿ ಬರ್ತೀನಿ ಅಂದ್ಬಿಟ್ಟು ತಗೊಂಡು ಹೋದ್ಲು ಅಷ್ಟೇ. ಇನ್ನೇನು ಜಗಳ ಜೂಟಿ ಏನೂ ಇಲ್ಲ. ಡೈಲಿ ಬೈಕಲ್ಲೇ ಹೋಗ್ತಿದ್ರಾ? ಇಲ್ಲ, ಯಾವತ್ತೊಂದು ದಿವಸ ಟೇಮಾದ ದಿವಸ ಮಾತ್ರ ಹೋಯ್ತಿದ್ದು ಅಷ್ಟೇ. ಮಾಮೂಲಿ ಹೋಯ್ತಿದ್ದು, ಟೆಂಪಕ್ಕೆ ಹೋಯ್ತಿತ್ತು. ನೆನ್ನೆ ಅದೇ ಅಲ್ಲಿ ಹೋದ್ಮೇಲೆ ಇವರೆಲ್ಲ ಹುಡ್ಕವ್ರೆಲ್ಲ, ಹುಡುಕ್ದಾಗ ಅಲ್ಲಿ ಹೋಗಿ ಎಲ್ಲ ಗಾಡಿ ಸಿಕ್ತು. ಗಾಡಿ ಸಿಕ್ಕಾದ್ಮೇಲೆ ಅಲ್ಲಿ ಹುಡ್ಕೋಕ್ಕೆ ಹೋದ್ರಲ್ಲ ಪೊಲೀಸ್ನವರು, ಇವ್ರು ನಮ್ಮ ಕಡೆ ಜನ ಎಲ್ಲ ಹೋಗಿದ್ರಲ್ಲ, ಆವಾಗ ಅದೇನೋ ಒಂದು ಭೂತಾಳೆ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿದ್ರಂತೆ. ಯಾರೋ ಒಬ್ಬ ಹುಡ್ಗ ಹಿಂಗೆ ಕಾಲು ಹಾಕಿದಂತೆ, ಕಾಲಿಗೆ ಮೆತ್ತಗೆ ಸಿಕ್ತಂತೆಲ್ಲ. ಆವಾಗ ಇಲ್ಲೇ ಅದೇ ಬನ್ನಿ, ಇಲ್ಲಿ ಅದೇ ಬನ್ನಿ ಅಂತ ಪೊಲೀಸ್ನವ್ರಿಗೆ ಕರೆದ್ರಂತೆ. ಆವಾಗ ಭೂತಾಳೆ ತೆಗೆದು ನೋಡೋದ್ರೊಳಗೆ ಇವಳು ಯಾರಪ್ಪ ಹೋಗಿ ಇವ್ರು ನಮ್ಮ ಮಗಳಯ್ಯ ಅಂದ್ಬಿಟ್ಟು ಆಗ ಪೊಲೀಸ್ನವರು ಎಲ್ಲ ಮಾಜೂರು ಮಾಡಿ ಎತ್ತಿಸ್ಕೊಡ್ಲಿಲ್ವಂತೆ. ಅದೇ ಇದ್ರವರು ತಹಸೀಲ್ದಾರರು ಯಾರೋ ಇದ್ರವ್ರು ಕರೆಸಿದ್ರಂತೆ, ಇಲ್ಲಿ ಯಾರ ಕೈಲಿ ಎತ್ತಿಸ್ಕೊಡ್ಲಿವಂತೆ. ಅದ್ಯಾರೋ DC ಯಾರೋ ಮಂಡ್ಯದವ್ರು ಬಂದು ಅವ್ರು ಬರೋ ಗಂಟೆ ಎತ್ತಿಸ್ಲಿವಂತೆ. ಆಮೇಲೆ ಎತ್ಕೊಂಡು ಈ ರೀತಿ ಮಾಡೋ ಥರ ಇಲ್ಲಪ್ಪ, ಏನೂ ಇರಲಿಲ್ಲಪ್ಪ. ನಮಗೂ ಅವ್ರಿಗೂ ನಮ್ಮೂರಿಗೆ ಏನೂ ಇಲ್ಲಪ್ಪ, ಯಾವುದೂ ಇಲ್ಲ. ನಮ್ಮ ಮಕ್ಳಿಗೂ ಯಾರಿಗೂ ಜಗಳ ಜೂಟಿ ನಮ್ಮೂರೊಳಗೆ ಇಲ್ಲ. ಅವಳು ಇಲ್ಲ, ನಮ್ಮ ಮಕ್ಕಳು ಹೋಯ್ತಿಲ್ಲ ಊರೊಳಗೆ. ಏನು ಜಗಳ ನಮ್ಗೆ ಯಾರು ಹಾಗೇರು ಯಾರೂ ಇಲ್ಲ ನಮ್ಮೂರೊಳಗೆ. ಹ್ಞೂ, ನಮ್ಮ ಮಗ, ನಾನು, ನನ್ನ ಸೊಸೆ. ಹೋಯ್ತೀನಿ ಅಂತ ಹೇಳ್ಬಿಟ್ಟು ಸ್ಕೂಲ್ಗೆ ಹೋಯ್ತೀನಿ ನಾನು, 12 ಗಂಟೆಗೆ ಬರ್ತೀನಿ, ನೀವು ಏನಾರ ಮಾಡ್ಕೊಳ್ಳಿ, ನಾನು ಬಂದು ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟೆ ಹೋದ್ಲು. ಅದು ಗೊತ್ತಿಲ್ಲಪ್ಪ. 9 ವರ್ಷ. ಒಬ್ಬನೇ ಮಗ ನೋಡಲ್ಲ ಹೋಯ್ತಾ, ಅವನೇ 7 ವರ್ಷದವನು.